ಅಲ್ಲ ಅದನ್ನೇ ರಾಜಕೀಯ ಅಂತದ್ದೇನು ಇಲ್ಲ ಇಲ್ಲಿ. ನಮ್ಮದು ನಮ್ಮ ಏರಿಯಾ ನಮ್ಮ ಇದು ಅಷ್ಟೇ. ನಾವು ಬೋವಿ ಕಾಲನಿಗೆ ಸೀಮಿತ. ಅವ್ರಿಗೆ ಫ್ರೀ ಬಸ್ ಅಂದರೆ ಹೋಗಿ ಬಂದ್ಬಿಡೋದು ಅಷ್ಟೇ. ಅವರೇ ಸ್ವಂತ ಹಣ ಹಾಕ್ಕೊಂಡು ಪ್ರವಾಸಕ್ಕೆ ಹೋಗ್ತಾರೆ. ನೆಮ್ಮದಿಯಾಗಿ ಹೋಗಿ ನೆಮ್ಮದಿಯಾಗಿ ಬರಲಿ ಅಂತ. ರಾಜಕೀಯ ಪ್ರಯಾಣ ಇಲ್ಲ ಇದರಲ್ಲಿ ಯಾವುದು. ಎಲ್ಲ ತಿಳುವಳಿಕೆ ಇರೋರೇ ಇದ್ದಾರೆ ನಮ್ಮಲ್ಲೆಲ್ಲ. ಎಲ್ಲ ಅವರೇ, ಬೇರೆ ಯಾರನ್ನ ಅವರು ಕೈ ಚಾಚಿ ಕೇಳೋಂಗಿಲ್ಲ. ಎಲ್ಲ ಅವರೇ ಮಾಡ್ಕೊತಾರೆ. ಯಾರನ್ನೂ ಕೇಳಕ್ಕೆ ಹೋಗೋದಿಲ್ಲ. ಪ್ರತಿ ವರ್ಷ ಯಾರನ್ನೂ ಕೇಳಕ್ಕೆ ಹೋಗೋದಿಲ್ಲ. ನಮ್ಮ ಬೋವಿಗಾಲನಿ ಮಾಲಧಾರಿಗಳಿಗೆ ಪ್ರವಾಸ ಕೈಗೊಂಡಿರೋದಕ್ಕೆ ಅವ್ರಿಗೆ ಶುಭ ಕೋರುತ್ತಾ, ದೇವರು ಒಳ್ಳೇದು ಮಾಡಲಿ, ಅವ್ರಿಗೂ ಅವ್ರ ಮಕ್ಕಳಿಗೂ ಒಳ್ಳೇದು ಮಾಡಲಿ, ಮತ್ತು ಅವರ ಒಂದು ಪ್ರವಾಸ ಸುಗಮವಾಗಲಿ ಅಂತ ಕೋರ್ಕೊಳ್ಳುತ್ತಾ ಶುಭ ಕೋರುತ್ತೆ. ಈ ಭಕ್ತಾದಿಗಳಲ್ಲಿ ರಾಜಕೀಯ ಅನ್ನೋದು ಇರಬಾರ್ದು ಅಂತ ಅವರೇ ಅದಕ್ಕೋಸ್ಕರ ಬೇರೆ ಯಾರ ಹತ್ರನೂ ಅವರು ಕೈ ಚಾಚಿದೆ. ಅವರೇ ಸ್ವಂತ ಇದು ಮಾಡ್ಕೊಂಡು ಹೋಗ್ತಿದ್ದಾರೆ ಬಸ್ಸನ್ನು. ಇದರಲ್ಲಿ ರಾಜಕೀಯ ಅಂಥದ್ದೇನೂ ಇಲ್ಲ. ಯಾಕಂದರೆ ಅವ್ರ ಪುಣ್ಯಕ್ಕೆ ಅವ್ರ ಮಕ್ಕಳ ಸಂತೋಷಕ್ಕೆ ಹೋಗೋದು. ಬೇರೆ ರಾಜಕೀಯವನ್ನು ಬೆರೆಸಿ ಇರೋ ಮನಸ್ಸುಗಳಲ್ಲಿ ವೈಮನಸ್ಯ ಉಳಿಸ್ಕೊಂಡು ಹೋಗೋದು ಒಳ್ಳೆಯದಲ್ಲ. ಎಲ್ಲರೂ ಬೆರೆತು ಜೊತೆಯಲ್ಲಿ ಎಲ್ಲ ಪಕ್ಷ ಅಂತಿಲ್ಲ, ಎಲ್ಲ ಒಂದು ಕುಟುಂಬ. ನಮ್ಮ ಬೋವಿ ಕಾಲನಿಯಲ್ಲಿ ಎಲ್ಲ ಜನಾಂಗ ಇದ್ದಾರೆ. ಎಲ್ಲರೂ ಒಂದು ಕುಟುಂಬದಂತೆ ಸುಖವಾಗಿ ಹೋಗಿ ಬರ್ತಾರೆ. ತಾಲೂಕಿನಲ್ಲೇ ಬೇರೆ ರಾಜಕೀಯ ಅಂದರೆ ನಿಮ್ಮದೇ ಒಂದು ಸ್ವಂತ ಇಲ್ಲಿ ಅಲ್ಲ ಅದನ್ನೇ ರಾಜಕೀಯ ಅಂಥದ್ದೇನು ಇಲ್ಲ ಇಲ್ಲಿ. ನಮ್ಮದು ನಮ್ಮ ಏರಿಯಾ ನಮ್ಮ ಇದು ಅಷ್ಟೇ. ನಾವು ಬೋವಿ ಕಾಲನಿಗೆ ಸೀಮಿತ. ನಾವು ಬೋವಿ ಕಾಲನಿಗೆ ಸೀಮಿತ ಆದರೂ ನಮ್ಮವರು ನಮ್ಮ ಮಾಲಧಾರಿಗಳು ಎಲ್ಲ ಬೆರೆತು ಹೋಗ್ತಾರೆ. ರಾಜಕೀಯ ವೈಮನಸ್ಸುಗಳೇನು ಇಟ್ಕೊಳಲ್ಲ ಯಾರು. ಜೊತೆಯಲ್ಲಿ ಹೋಗ್ತಾರೆ, ಜೊತೆಯಲ್ಲಿ ಬರ್ತಾರೆ. ಇನ್ನೊಂದೇನೆಂದರೆ ಅವ್ರು ನೇರವಾಗಿ ಬರಲ್ಲ. ಒಂದು ಪ್ರವಾಸ ಕೈಗೊಳ್ತಾರೆ. ಮೇಲ್ಮಲತ್ತೂರು ಇದು ತಿರುವಣ್ಣಾಮಲೆ, ಅರುಣಾಚಲಮ್ಮು ಮಿಕ್ಕ ಸುಮಾರು ಊರುಗಳು ಅವ್ರನ್ನ ಪ್ರತಿ ವರ್ಷವೂ ಹೋಗಿ ಬರ್ತಾರೆ ಆರಾಮಾಗಿ. ಸಿಕ್ಕೋದು 2 ವರ್ಷಕ್ಕೆ ಒಂದು ಸಲ ಅವ್ರ ಜೊತೆ ಸೇರೋದು. ಆ ಜೊತೆ ಸೇರೋದ್ರಿಂದ ಸುಮಾರು ದೇವಸ್ಥಾನಗಳೆಲ್ಲ ಇದು ಮಾಡ್ಕೊಂಡು ಬರ್ತಾರೆ. ಅವ್ರಿಗೆ ಫ್ರೀ ಬಸ್ ಅಂದರೆ ಹೋಗಿ ಬಂದ್ಬಿಡೋದು ಅಷ್ಟೇ. ಅವರೇ ಸ್ವಂತ ಹಣ ಹಾಕ್ಕೊಂಡು ಪ್ರವಾಸಕ್ಕೆ ಹೋಗ್ತಾರೆ. ನೆಮ್ಮದಿಯಾಗಿ ಹೋಗಿ ನೆಮ್ಮದಿಯಾಗಿ ಬರಲಿ ಅಂತ. ರಾಜಕೀಯ ಪ್ರಯಾಣ ಇಲ್ಲ ಇದರಲ್ಲಿ ಯಾವುದು. ಟೀಮ್ಸ್ ಏನಾದರೂ ಮಾಡಿದ್ದೀರಾ ಸರ್? ಮಾಡಿದ್ದಾರೆ. ಎಲ್ಲ ಅವರವರೇ ಮಾಡ್ಕೊಂಡಿದ್ದಾರೆ. ಒಂದು ಬಸ್ಗೆ ಒಂದು ಲೀಡ್ರು. ಯಾಕಂದ್ರೆ ಬಸ್ ಲೀಡ್ ಮಾಡಬೇಕಲ್ವಾ. ಯಾಕೆ ಮಕ್ಕಳು ಮರಿಗಳೆಲ್ಲ ಇರ್ತಾರೆ. ಬಂದು ಕರ್ಕೊಂಡು ಹೋಗಿ ಬರೋದು ತುಂಬ ಕಷ್ಟ ಇರುತ್ತಲ್ವಾ. ಒಂದೊಂದು ಬಸ್ಗೆ ಒಬ್ಬೊಬ್ಬ ಟೀಮ್ ಮಾಡ್ಕೊಂಡಿರ್ತಾರೆ. ಊಟದ ವ್ಯವಸ್ಥೆ ಎಲ್ಲ ಅವರೇ ಮಾಡ್ಕೊಂಡಿದ್ದಾರೆ. ಎಲ್ಲ ಅವರೇ, ಬೇರೆ ಯಾರನ್ನ ಅವರು ಕೈ ಚಾಚಿ ಕೇಳೋಂಗಿಲ್ಲ. ಎಲ್ಲ ಅವರೇ ಮಾಡ್ಕೊತಾರೆ. ಯಾರನ್ನೂ ಕೇಳಕ್ಕೆ ಹೋಗೋದಿಲ್ಲ. ಪ್ರತಿ ವರ್ಷವೂ ಯಾರನ್ನೂ ಕೇಳಕ್ಕೆ ಹೋಗೋದಿಲ್ಲ. ಅದಕ್ಕೆ ಒಂದೊಂದು ಬಸ್ಗೆ ಒಬ್ಬೊಬ್ಬ ಟೀಮ್ ಲೀಡರ್ ಆಗಿದ್ದಾರೆ. ಅವರು ಆ ಬಸ್ಸನ್ನು ಮಕ್ಕಳನ್ನೆಲ್ಲ ಅವ್ರು ಲೀಡ್ ಮಾಡ್ತಾರೆ. ಎಲ್ಲೂ ಅಕ್ಕಪಕ್ಕ ಇಳಿದೆ, ಟ್ರಾಫಿಕ್ ಇರುತ್ತೆ, ಟ್ರಾಫಿಕಲ್ಲಿ ಬಿಡದೆ. ಈ ಸಮುದ್ರ ಏರಿಯಾದಲ್ಲಿ ಎಲ್ಲೂ ಹೋಗೋದಿಲ್ಲ. ತಿರುವಣ್ಣಾಮಲೆ ಹೋಗ್ತಾರೆ. ಕೆಲವು ಕಡೆ ಎಲ್ಲ ಇನ್ನು ಬೇರೆ ಸಮುದ್ರ ತೀರದಲ್ಲಿ ಎಲ್ಲೂ ಹೋಗೋದಿಲ್ಲ. ಯಾಕಂದರೆ ಮಕ್ಕಳು ಮರಿಗಳೆಲ್ಲ ಇರ್ತಾರೆ. ಅವ್ರಿಗೆಲ್ಲ ಅವೇರ್ನೆಸ್ ಕೊಟ್ಟಿದ್ದೇವೆ. ಅದೆಲ್ಲ ಯಾವ ಥರ ಹೋಗ್ಬೇಕು, ಯಾವ ಥರ ಕರ್ಕೊಂಬರ್ಬೇಕು ಅನ್ನೋದನ್ನು ಅವೇರ್ನೆಸ್ ಕೊಟ್ಟಿದ್ದೇವೆ. ಅವ್ರಿಗೆಲ್ಲ ಎಲ್ಲ ತಿಳುವಳಿಕೆ ಇರೋರೇ ಇದ್ದಾರೆ ನಮ್ಮಲ್ಲೆಲ್ಲ. ಟೀಮ್ ಲೀಡರ್ ಥರ ಮಾಡಿ ಹೌದೌದು. ಎಲ್ರಿಗೂ, ಎಲ್ಲ ಬಸ್ಸಲ್ಲಿರೋರಿಗೂ ತಿಳುವಳಿಕೆ ಕೊಟ್ಟಿದ್ವಿ. ಅವ್ರಿಗೂ ತಿಳುವಳಿಕೆ ಇರೋರೇ ಇದ್ದಾರೆ ನಮ್ಮಲ್ಲಿ. ಈಗ ಇಲ್ಲೇ ಗೊತ್ತಾಗ್ತಿದಲ್ವ, ಫ್ರೀ ಬಸ್ಗೆ ಹೋಗಲ್ಲ ಅಂದಾಗ ಅವ್ರ ತಿಳುವಳಿಕೆ ಎಷ್ಟು ಮಟ್ಟಕ್ಕೆ ಇರುತ್ತೆ ಅಂತ ಅವ್ರದ್ದೇ ಸ್ವಂತ ಸಹಾಯಧನವನ್ನು ಹಾಕ್ಕೊಂಡು ಅವರೇ ಒಂದು ಪ್ರವಾಸ ಕೈಗೊಳ್ತಾರೆ. ಅಂದರೆ ಅವರು ಯಾವ ಮಟ್ಟಕ್ಕೆ ಇರ್ತಾರೆ ಅಂತ ಎಲ್ರಿಗೂ ತಿಳುವಳಿಕೆ ಕೊಟ್ಟಿದ್ದೀವಿ. ಅವ್ರಿಗೂ ಸಹ ಅವೇರ್ನೆಸ್ ಇದೆ. ನೀವು ಏನು ಬೆಳೆಸ್ಕೊಳ್ತೀರಾ ಸರ್? ಒಳ್ಳೆ ಮಳೆ ಬೆಳೆ ರೈತರಿಗೆ ಒಳ್ಳೆಯದಾಗಲಿ. ನಮ್ಮ ಓಂಶಕ್ತಿ ನಾರಿಗಳಿಗೂ ಅವ್ರ ಮನೆ ಕುಟುಂಬ ಸದಸ್ಯರಿಗೂ ಅಷ್ಟೈಶ್ವರ್ಯ ಆರೋಗ್ಯ ಕೊಟ್ಟು ಅವ್ರನ್ನೆಲ್ಲ ಕಾಪಾಡಲಿ ಆ ತಾಯಿ ಅಂತ ಕೋರ್ಕೊಳ್ತೇವೆ. ನೋಡೋಣಪ್ಪ, ದೇವ್ರ ಮಂಚೇನೆ. ಮೊದಲನೇದಾಗಿ ಏನು ನಮ್ಮ ಓಂಶಕ್ತಿ ಮಾಲಾಧಾರಗಳು ನಮ್ಮ ತಾಯಿಯಂದರಿಗೆ ಶುಭ ಕೋರುತ್ತಾ, ಏನು ಪ್ರತಿ ವರ್ಷವೂ ನಮ್ಮ ಬೋವಿ ಕಾಲನಿಯಲ್ಲಿ ಯಾವುದೇ ಒಂದು ಫ್ರೀ ಬಸ್ಗೆ ಆಸೆ ಪಡದೆ ಅವರೇ ಒಂದು ವರ್ಷ ಪೂರ್ತಿ ಪ್ರತಿಯೊಬ್ಬರು ಅವರದೇ ಆದಂಥ ಒಂದು ಸಹಾಯಧನವನ್ನು ಉಂಡಿಯಲ್ಲಿ ಹಾಕ್ಕೊಂಡು ಪ್ರವಾಸಕ್ಕೆ, ಓಂಶಕ್ತಿ ಪ್ರವಾಸಕ್ಕೆ ಹೋಗೋದು ನಮ್ಮ ಬೋವಿ ಕಾಲನಿ ಮಾಲಧಾರಿಗಳ ಒಂದು ಅಭ್ಯಾಸ. ಅದಕ್ಕೆ ನಾನು ಅವರಿಗೆ ಒಂದು ಸ್ವಲ್ಪ ನನಗೊಂಥರ ಖುಷಿ ಆಗುತ್ತೆ. ಯಾರಿಗೆ ಕೈ ಚಾಚಿದೆ, ಯಾರ ಹತ್ರನೂ ಹೋಗಿದೆ, ನಮ್ಮದೇ ಆದಂಥ ಒಂದು ಇದಿರಬೇಕು. ನಾವು ದೇವಸ್ಥಾನಕ್ಕೆ ಹೋಗ್ತಿರೋದು ನಮಗಿರ್ಬೇಕು ಆ ಪುಣ್ಯ, ನಮ್ಮ ಮನೆ ಮಕ್ಕಳಿಗಿರಬೇಕು ಅನ್ನೋದು ಒಂದು ಆಸೆ.
ಅದಕ್ಕೆ ಒಂದು ಸ್ವಲ್ಪ ನಮ್ಗೆ ಒಂದು ಸ್ವಲ್ಪ ಖುಷಿ ಆಗುತ್ತೆ. ನಮ್ಮ ಏರಿಯಾವ್ರಿಗೆ ಇಂಥ ಒಂದು ಜ್ಞಾನ ಇರೋದು ನಮಗೊಂಥರ ತುಂಬ ಖುಷಿ ತರೋವಂಥ ವಿಚಾರ ಆಗುತ್ತೆ ಇದು. ಶಕ್ತಿ ದೇವಸ್ಥಾನಕ್ಕೆ ನಮ್ಮ ಕೌನ್ಸಿಲರ್ ಆದ ನಾಗರಾಜ್ರವರು ವರ್ಷವೂ ನಮ್ಮ ಬೋವಿ ಕಾಲೋನಿಯಲ್ಲಿ ಬಸ್ಸುಗಳಾಕಿ ಓಂ ಶಕ್ತಿ ಭಕ್ತಾದಿಗಳನ್ನು ಓಂ ಶಕ್ತಿ ದೇವಸ್ಥಾನಕ್ಕೆ ಕಳಿಸ್ತಾ ಇದ್ದಾರೆ. ಅವ್ರಿಗೆ ಒಳ್ಳೇದು ಮಾಡಲಿ ಅಂತ ಇವರು ನಮ್ಮೆಲ್ಲರ ಪರವಾಗಿ ಹೇಳ್ತಾ ಇದ್ದೀನಿ. ನೀವು ಜೊತೆಯಲ್ಲಿ ಹೋಗ್ತಾ ಇದ್ದೀರಾ? ನಾನು ಹೋಗ್ತಾ ಇದ್ದೀನಿ. ಏನು ಹೇಳ್ತೀರಾ? ಯಾವ ಥರ ಆಶೀರ್ವಾದ ಮಾಡ್ತೀರಾ ಅವ್ರಿಗೆ? ಅವರು ಇನ್ನೂ ಚೆನ್ನಾಗಿ ಬೆಳಿಬೇಕಂತ ಆಶೀರ್ವಾದ ಮಾಡ್ತೀವಿ. ರಾಜಕೀಯದಲ್ಲಿ ಯಾವಾಗ ಅವರ ಏರಿಯಾ ಕೌನ್ಸಿಲರ್ ಆಗಬೇಕು, ಯಾವಾಗಲೂ ಆಗಬೇಕು. ಪ್ರೆಸಿಡೆಂಟ್ ಆಗೋದು ಬೇಡವಾ? ಆಗಲಿ, ಪ್ರೆಸಿಡೆಂಟು ಆಗಲಿ.